ನೀವು ರಿವರ್ಸ್ ಏಜ್ ಆಗ್ತಿದ್ದೀರಾ ಏನು ಕತೆ? ಗೊತ್ತಿಲ್ಲ, ನೀವು ಹೇಳಬೇಕು. ಇಲ್ಲ, ನನಗಂತೂ ಅನ್ನಿಸ್ತಾ ಇದೆ ಯು ಆರ್ ಏಜಿಂಗ್ ರಿವರ್ಸ್ ಅಂತ. ಥ್ಯಾಂಕ್ ಗಾಡ್. ಹೇಗಿದೆ ಲೈಫ್? ಹೌ ಯು? ಐ ಆಮ್ ಗುಡ್ ಬೈ ಗಾಡ್ಸ್ ಗ್ರೇಸ್. ತುಂಬ ಚೆನ್ನಾಗಿದೆ. ನಾವು ಇಷ್ಟು ಚಂದ ನೀವು ಹಾಡ್ತೀರಿ ಅಂತ ನನಗೆ ಅನಿಸೇ ಇಲ್ಲ. ಐ ಮೀನ್ ವಿ ನೆವರ್ ಥಾಟ್ ಆಫ್ ಶಿಲ್ಪಾ ಅವರು ಇಷ್ಟು ಸುಂದರವಾಗಿ ಹಾಡ್ತಾರೆ ಅಂತ. ಬಹುಶಃ ನಿಮ್ಮ ಸುತ್ತಮುತ್ತ ಇರೋರಿಗೆ ಗೊತ್ತಿತ್ತೇನೋ, ತುಂಬ ಹತ್ತಿರದಲ್ಲಿರೋರಿಗೆ ತುಂಬ ಚೆನ್ನಾಗಿ ಹಾಡ್ತಾರೆ, ಅವ್ರಿಗೆ ಮಾತ್ರ ಗೊತ್ತಿತ್ತು ಅಂತ. ಮನೇಲೆಲ್ಲ ಈ ಕರಿಯೋಕೇಸ್ ಎಲ್ಲ 15 ದಿನಕ್ಕೊಮ್ಮೆ ತಿಂಗಳಿಗೊಮ್ಮೆ ನಡೀತಾನೆ ಇರುತ್ತೆ. ಸೊ ಆವಾಗ ಅಲ್ಲಿ ನನ್ನ ಜೊತೆ ಹಾಡೋರಿಗೆಲ್ಲ ಗೊತ್ತಿತ್ತು ದ್ಯಾಟ್ ಐ ಸಿಂಗ್ ಅಂತ. ವೆಲ್ ಅಂತ ಹೇಳೋಕ್ಕಾಗಲ್ಲ, ಐ ಸಿಂಗ್. ನೋ, ಯು ಸಿಂಗ್ ಸೋ ವೆಲ್. ವೀಕ್ಷಕರೇ, ಪಿಕ್ಚರ್ನಲ್ಲಿ ಒಂದು ಅದ್ಭುತವಾದ ಹಾಡನ್ನು ಹಾಡಿದ್ದಾರೆ ಶಿಲ್ಪಾ ಗಣೇಶ್ ಅವರು. ಅವರು ವೆರಿ ಗುಡ್ ಹೋಸ್ಟ್, ವೆರಿ ಗುಡ್ ಆರ್ಗನೈಸರ್, ಗುಡ್ ಪ್ರೊಡ್ಯೂಸರ್ ಅಂತೆಲ್ಲ ನಾವು ತಿಳ್ಕೊಂಡಿದ್ವಿ. ಆದರೆ ಇಷ್ಟು ಅದ್ಭುತವಾಗಿ ಹಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಅದರ ಜೊತೆಗೆ ಇವತ್ತಿನ ಪಾಡ್ಕಾಸ್ಟ್ ನಾವು ಶುರು ಮಾಡ್ತಾ ಇದ್ದೀವಿ. ಶಿಲ್ಪಾ, ನಾವು ನಿಮ್ಮನ್ನು ಒಬ್ಬ ಸಿನಿಮಾ ಪರ್ಸ್ನಾಲಿಟಿಯಾಗಿ ನೋಡಿದ್ದೀವಿ, ಸಿನಿಮಾ ಇಂಡಸ್ಟ್ರಿಗೆ ಸಂಬಂಧಪಟ್ಟವರಾಗಿ ನೋಡಿದ್ದೀವಿ. ಆದರೆ ನಿಮ್ಮ ಹತ್ತಿರದಲ್ಲಿರೋರನ್ನ ನಿಮ್ಮ ಬಗ್ಗೆ ವಿಚಾರಿಸಿದ್ರೆ ಅವ್ರು ಹೇಳೋದೇ ಬೇರೆ. ನಿಮ್ಮದು ಕುತೂಹಲದ ಕಣ್ಣುಗಳು ಅಂತ. ಅಂದರೆ ಯು ಆರ್ ವೆರಿ ಕ್ಯೂರಿಯಸ್ ಅಬೌಟ್ ಎವ್ರಿಥಿಂಗ್, ಯು ವಾಂಟ್ ಟು ಲರ್ನ್ ಎವ್ರಿಥಿಂಗ್. ಎಲ್ಲದ್ರ ಬಗ್ಗೆನೂ ಒಂದು ಕುತೂಹಲ ಇರುತ್ತೆ, ಎಲ್ಲದ್ರ ಬಗ್ಗೆನೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ವಾಟ್ ಈಸ್ ಶಿಲ್ಪಾ? ಐ ಡೋಂಟ್ ನೋ. ನನಗೆ ಕೂತ್ಕೊಂಡು ಗೊತ್ತಿಲ್ಲ, ಸುಮ್ಮನೆ ಇರೋಕ್ಕೆ ನಂಗೆ ಇಷ್ಟ ಇಲ್ಲ. ಐ ವಾಂಟ್ ಡೂ ಎವ್ರಿಥಿಂಗ್. ಸಮಥಿಂಗ್ ಐ ಲೈಕ್, ಐ ಡೂ ಮೋರ್, ಜಾಸ್ತಿ ಮಾಡ್ತೀನಿ. ಬಟ್ ಐ ವಾಂಟ್ ಟ್ರೈ ಮೈ ಹ್ಯಾಂಡ್ ಇನ್ ಎವ್ರಿಥಿಂಗ್ ಅನ್ನೋದೊಂದು, ಸಿನಿಮಾ ಆಗಲಿ, ಡಿಸೈನಿಂಗ್ ಆಗಲಿ, ಬೇರೆ ಏನೋ ಸಿಂಗಿಂಗ್ ಆಗಲಿ, ಇಫ್ ದರ್ ಇಸ್ ಲೈಕ್ ಇಂಟ್ರೆಸ್ಟ್ ಒಂದಿದೆ ಅಂತ ಹೇಳಿದ್ರೆ ನಂಗೆ ಭಾಳ ಆಸೆ ಅದನ್ನೆಲ್ಲ ಮಾಡೋದು. ಗೊತ್ತಿಲ್ಲ ಅಷ್ಟೇ. ಬೆಳಿಗ್ಗೆ ಎದ್ದು ಕೆಲಸ ಮಾಡ್ಬೇಕು ನಾನು ಅಷ್ಟೇ. ಚಿಕ್ಕ ವಯಸ್ಸಲ್ಲಿ ಪಾದರಸ ಏನಾದರೂ ನುಂಗಿದ್ರ? ಮೇ ಬಿ ನಮ್ಮಮ್ಮನ ಕೇಳಬೇಕು. ಸೊ ಶಿಲ್ಪಾಗೆ ಲೈಫ್ ಅಂದರೆ ಏನು? ವಾಟ್ ಈಸ್ ಲೈಫ್? ಲೈಫ್ ಇಸ್ ಬಿಗರ್ ದ್ಯಾನ್ ವಾಟ್ ವಿ ಇಮ್ಯಾಜಿನ್. ನನಗೆ ಅದಕ್ಕೆ ಹೇಳಿದ್ದು, ನನಗೆ ಒಂದು ದಿನನೂ ವೇಸ್ಟ್ ಮಾಡಲಿಕ್ಕೆ ಇಷ್ಟ ಇಲ್ಲ. ನನಗೆ ಕೆಲಸ ಮಾಡಬೇಕು. ಐ ವಾಂಟ್ ಟು ಎಕ್ಸ್ಪ್ಲೋರ್. ಇವ್ರಿಗೂ ಗೊತ್ತು ಆ ಸೈಡ್ ಆಫ್ ಮೀ ದ್ಯಾಟ್ ಕೆಲಸ ಮಾಡ್ತಾ ಇರಬೇಕು. ಆ ಕೂತ್ಕೊಂಡು ಕೂಡಲೇ ಆ ನೆಗೆಟಿವ್ ಥಾಟ್ಸು, ಆ ಒಂದು ಯಾಕೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀವಿ ಅನ್ನೋದು. ನಂಗೆ ಬೆಳಿಗ್ಗೆ ಎದ್ದಿದ ತಕ್ಷಣ ಮೈ ಡೇ ಸ್ಟಾರ್ಟ್ಸ್ ಅಟ್ 4:45 in the morning. 4:45? ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, 5:40 ದೇ ಲೀವ್ ಹೋಮ್, ಮನೆ ಬಿಡ್ತಾರೆ. ಸೊ 4:45 ಎದ್ದು ಅವ್ರಿಗೆಲ್ಲ ಬ್ರೇಕ್ಫಾಸ್ಟು ಅದು ಇದೆಲ್ಲ ರೆಡಿ ಮಾಡಿ ಅಲ್ಲಿಂದ ಸ್ಟಾರ್ಟ್ ನನ್ನ ದಿನಚರಿ. ವರ್ಕೌಟ್ ಎವ್ರಿ ಡೇ 1 hour ವರ್ಕೌಟ್ ನಾನು ಮಾಡಲೇಬೇಕು, ನೋ ಮ್ಯಾಟರ್ ವಾಟ್. ಫಿಟ್ನೆಸ್ ಫ್ರೀಕ್ ಇದ್ದೀರಿ? 1 hour ಅದಕ್ಕೋಸ್ಕರ ಡೆಡಿಕೇಟ್ ಮಾಡಿರ್ತೀನಿ. ಫಿಟ್ನೆಸ್, ಮೈಂಡ್ ಎಲ್ಲದಕ್ಕೂ ಒಂಚೂರು ಒಳ್ಳೆಯದೇ ಅಂತ ಅನಿಸುತ್ತೆ. ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ ಅದು. ಬೆಳಿಗ್ಗೆ ಎದ್ದಿದ ತಕ್ಷಣ ಓಕೆ, ಐ ಹ್ಯಾವ್ ಡನ್ ಮೈ ಪಾರ್ಟ್ ಆಫ್ ದ ಜಾಬ್, ಇವತ್ತೆದ್ದು ವರ್ಕೌಟ್ ಮಾಡಿದ್ದೀನಿ ನಾನು ಅನ್ನೋದು ಒಂದು ಫೀಲ್ ಗುಡ್ ಫ್ಯಾಕ್ಟರ್ ಅದು. ಅದೊಂದು ಅಲ್ಲಿಂದ ಸ್ಟಾರ್ಟ್. ಆಮೇಲೆ 9-10 ಗಂಟೆ ಮೇಲೆ ಜನ ಬರ್ತಿರ್ತಾರೆ, ಕೆಲಸಗಳಿರುತ್ತೆ, ಪ್ರಾಜೆಕ್ಟ್ಸ್ಗಳು ನಡೀತಾ ಇರುತ್ತೆ. Continuous busy life. Yes. You want to be busy? Yeah, I want to be busy. It's not that I'm forced to be busy. I want to be busy.